ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಮಾತನಾಡುವಾಗ ಕೆಲವು ವಿಷಯಗಳನ್ನ ಮಾತನಾಡ್ತಾರೆ ಶ್ರದ್ಧೆಯಿಂದ. ಇಲ್ಲಿ ಕುಳಿತಿರ್ತಕ್ಕಂಥವ್ರು ರೈತರಲ್ಲ, ಅಲ್ಲಿ ಹೋರಾಟಕ್ಕೆ ಬಂದಿರತಕ್ಕಂಥವ್ರು ರೈತರಲ್ಲ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ಮೊದಲನೇದಾಗಿ ಹೇಳ್ತೀನಿ, ಈ ಭಾಗದ MLA ಗೂ ನಾನು ನೇರವಾಗಿ ಹೇಳ್ತೀನಿ, ನಾವು ಇಷ್ಟ ಜನ ಬಂದಿವಂತ ಏನಾದ್ರು ತಪ್ಪು ಕಲ್ಪನೆ ಇರಬೇಕು ನಿಮಗೆ. ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಗುರ್ಗಾಪುರ ಅಂತಕ್ಕಂಥ ಸಾಮಾನ್ಯ ರಸ್ತೆ ಮೇಲೆ 15 ಲಕ್ಷ ರೈತರನ್ನು ತಗೊಂಡು ಹೋರಾಟ ಮಾಡಿರ್ತಕ್ಕಂಥ ರೈತ ಸಂಘದ ಮುಖಂಡರು ಇಲ್ಲಿ ಬಂದಾರ. ನಿನ್ನಂಗೆ ಯಾವುದೋ ಒಂದು ಕಾಸಡಿ MLA ಯಾವ್ದರೆ ಕುರಿ ಕೊಟ್ಟಿನೇ, ಕೂಳಿ ಕೊಟ್ಟಿನೇ, ಸೆರೆ ಕೊಟ್ಟಿನೇ, ಹಣ ಕೊಟ್ಟು ತರಿಸಿರ್ತಕ್ಕಂಥ ಮುಖಂಡರಲ್ಲ. ನಾವು ಬಂದಿದ್ದು ಬಿಡದಿ ಹೋರಾಟಕ್ಕೆ ಇವತ್ತು ಬೆಂಬಲ ಕೊಡ್ಲಿಕ್ಕೆ ಬಂದಿಲ್ಲ. ಏನ್ ನಡೆದದ ಇಲ್ಲಿ? ಏನ್ ರಾಜಕಾರಣ ನಡೆದದ? ಏನ್ ಅರಾಜಕತೆ ನಡೆದದ? ಏನ್ ಮೋಸ ನಡೆದ ಅಂತ ಬರೀ ನೋಡ್ಲಿಕ್ಕೆ ಬಂದಿವಿ. ನಾವೇನಾದ್ರೂ ಬಿಡದಿ ಹೋರಾಟಕ್ಕೆ ಬೆಂಬಲ ಕೊಡಬೇಕಂತೇಳಿ ಉತ್ತರ ಕರ್ನಾಟಕದಿಂದ ಕರೆ ಕೊಟ್ರ ನಮ್ಮಿಬ್ಬರಿಂದ 1000 ಗಾಡಿ ಇರ್ತಾವ. ಈ ಭಾಗದ MLA ನಿನಗೆ ಜನರ ಸೇವಾ ಮಾಡುವ ಸಲುವಾಗಿ ನಮಗೆ ಇಲ್ಲಿಂದ ಬೈರಮಂಗಲದಿಂದ ದಿನನಿತ್ಯ ಬೆಂಗಳೂರಿಗೆ ಹೋಗಿ ಬರ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಹೇಳಿ 3 ಲಕ್ಷ ಪಗಾರ ಕೊಟ್ಟು, ಊಟ ಕೊಟ್ಟು, ಹಾಕುವ ಬಟ್ಟೆ ಕೊಟ್ಟು, ಗಾಡಿ ಕೊಟ್ಟು, ಡೀಸೆಲ್ ಕೊಟ್ಟು ನೀನು ಮಾತಾಡ್ತಕ್ಕಂತ ಮೊಬೈಲ್ ಕರೆನ್ಸಿ ಹಾಕಿ ನಿನಗೆ ಆರಾಮ್ ತಪ್ಪಿದ್ರ ದವಾಖಾನೆ ಖರ್ಚು ಕೊಟ್ಟು ಒಬ್ಬ ಒಳ್ಳೆ ಚಲೋ ಆಳಿಟ್ಟಿವಿ. ಅವನ MLA ಅದ ಕೆಲಸ ಮಾಡ್ಬೇಕು. ನಿನ್ನ ಕೆಲಸ ಏನು? ಇಲ್ಲಿ ಬಹಳ ಜನ ನಾವು ಮಾತನಾಡುವಾಗ ಈ ಹೋರಾಟವನ್ನು ಕೆಲವು ಜನ ನಕ್ಕೊಂತ ಹೋಗ್ತಿರ್ತಾರ. ನಾಳೆ ನಿಮ್ಮ ಮನೆಗೆ ಬೆಂಕಿ ಬಿದ್ದಾಗ ಅರಿವಾಗ್ತದೆ ಇದೆಲ್ಲ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ನೇರವಾಗಿ ನಾನು ಎಚ್ಚರಿಕೆ ಕೊಡ್ತೀನಿ, ಅಕಸ್ಮಾತ್ತಾಗಿ ಅಹಂಕಾರದಿಂದ ರಾಜಕಾರಣ ಮಾಡಿ ನಿನ್ನ ತಾಕತ್ತಿನಿಂದ ಈ ಬಿಡದಿ ಭಾಗದ ಟೌನ್ಶಿಪ್ ಅನ್ನ ತಯಾರು ಮಾಡ್ಲಿಕ್ಕೆ ನೀನು ಬಂದದ್ದಾದ್ರ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಚುಣಪ್ಪ ಪೂಜಾರಿ ಅವರು ಎಲ್ಲಾ ರೈತ ಮುಖಂಡರ ನೇತೃತ್ವದೊಳಗ 31 ಜಿಲ್ಲೆಗಳಿಂದ 10-15 ಲಕ್ಷ ರೈತರು ಬಂದು ನೀನು ಹಾಕಿರ್ತಕ್ಕಂತ ಕಿತ್ತು ಬೇಲಿಯನ್ನ ಕಿತ್ತು ಇಲ್ಲಿ ಬೆಳೆ ಮಾಡಿ ರೈತರು ಯಾರು ತೋರಿಸ್ಬೇಕಂತಕ್ಕಂಥ ತಾಕತ್ ತೋರಿಸ್ಬೇಕಾಗ್ತದೆ.